ಇಲ್ಲ ಅವರು ಹೇಳ್ತಾರೆ ರಾಮ ಅನ್ನವ ನಮ್ಮ ಎದೆಯಲ್ಲಿದ್ದಾನೆ, ಬಿಜೆಪಿ ಅವ್ರ ಬಾಯಲ್ಲಿದ್ದಾನೆ. ಯಾರಿಗೆ ಎಲ್ಲಿದ್ದಾರೆ ಅಂತೇಳಿ ಅವ್ರವ್ರಿಗೆ ಗೊತ್ತು. ಗಾಂಧೀಜಿ ಅವರು ಹೇಳಿದ್ರು ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅನ್ನೋದು ಹೋರಾಟ ಚುನಾವಣೆಗೆ ನೀವು ಯಾವುದೇ ಪಕ್ಷದ ಇಟ್ಕೊಳ್ಳಿ, ಇದನ್ನ ಬರದಾಸ್ತು ಮಾಡ್ಬಿಡಿ ಅಂತ ಮಾಡಿದ್ರೆ ಗಾಂಧಿಯ ಕೊಲೆ ಆಗಿಲ್ಲ, ಆಮೇಲೆ ಆಯ್ತು. ಆದ್ರೆ ನೀವು ಅವರ ಮಾತನ ಕೊಲೆಯನ್ನ ಮೊದಲೇ ಮಾಡಿಬಿಟ್ರಲ್ಲ. ಇವತ್ತು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವುದನ್ನು ನೀಡಬೇಕು ಅಂತಕ್ಕಂಥದ್ದು ಆಯಾ ಸರ್ಕಾರಗಳಿಗೆ ಬಿಟ್ಟಿತ್ತು. ನೀವು ಏನ್ ಮಾಡ್ತಿದ್ದೀರಿ, ಎಲ್ಲ ಇದನ್ನು ಕೂಡ ಇವತ್ತು ಡೆಮಾಲಿಷ್ ಮಾಡ್ತಾ ಇದ್ದೀರಿ. ಯಾವುದಕ್ಕೆ ನೀವು ಗೌರವ ಕೊಟ್ಟಿದ್ದೀರಿ? ನೀವು ಗೌರವ ಕೊಟ್ಟು ಬೇರೆಯವರಿಂದ ಗೌರವ ಕೇಳಬೇಕು. ಅದನ್ನು ಬಿಟ್ಟು ಏನು ಗಾಂಧಿ ತತ್ವವನ್ನು ಕೊಲೆ ಮಾಡಿದ್ರು. ಗಾಂಧಿಯನ್ನ ಯಾರು ಕೊಲೆ ಮಾಡಲಿಕ್ಕಾಗೋದಿಲ್ಲ. ಅವರ ತತ್ವ ಸಿದ್ಧಾಂತಗಳು ಇವತ್ತಿಗೂ ಕೂಡ ಬದುಕಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನಾಗಿರ್ಬೋದು ಎಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾವ ರೀತಿ ನಡೆಸ್ಕೊಂಡು ಅದನ್ನು ಬೇರೆ ಹೇಳ್ಬೇಕಾ? ಪ್ರೀತಿ ಬಿಜೆಪಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಅವ್ರಿಗೆ ಹೇಳಿಕೆ ಎಲ್ಲ ಸತ್ಯ ಅಲ್ಲ. ನಾವು ಗೋಡೆಯನ್ನ ಪೂಜೆ ಮಾಡೋದಿಲ್ಲ. ಎಲ್ಲಿ ಮಾಡಿದ್ದೀವಿ ನಾವು? ಎಲ್ಲಿ ಮಾಡಿಲ್ಲ. ಆದ್ರೆ ನಿಮ್ಮ ಆರೋಪಗಳೇ ಸತ್ಯ ಅಂತ ನಾವು ಒಪ್ಲಿಕ್ಕೆ ಸಾಧ್ಯ ಇದೆ. 50 ವರ್ಷ ನಾವು ಆಡಳಿತ ಮಾಡಿದ್ರು ಕೂಡ ಯಾವುದನ್ನ ಬದಲಾವಣೆ ಮಾಡಿರಲಿಲ್ಲ. ಆದ್ರೆ ಬಿಜೆಪಿ ಅವರು ಬದಲಾವಣೆ ಹೆಸರು ಬದಲಾವಣೆ ಮಾಡೇ ಮಾಡ್ತಾರೆ, ಕೆಲಸ ಬದಲಾವಣೆ ಅಲ್ಲ ಅಂತ. ಬೇಕಾದಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಆದ್ರೆ ಅವರು ಜನಪರವಾದ ನೀತಿ ಸಿದ್ಧಾಂತಗಳೇ ಅವರು ಒಪ್ಪಲಿಲ್ಲ. ಅವರು ಜನರನ್ನ ಕೆರಳಿಸಿ ಕೇವಲ ಮತ ಬ್ಯಾಂಕ್ ಮಾಡಿಕೊಂಡು ಓಲೈಕೆ ಮಾಡಿ ಬದುಕುವಂತವರು. ಅವರು ಇವತ್ತು ನಿದರ್ಶನಗಳನ್ನು ಕೊಡಬಹುದು ಅಂತಂದ್ರೆ ಎಷ್ಟೇ ಕೊಡಬಹುದು. ಸುಮ್ಮನೆ ಭಾಷಣದಲ್ಲಿ ಮಾಡೋದೇ ಬೇರೆ, ನಡೆಯಲ್ಲೇ ಬೇರೆ. ಅದನ್ನ ಇದರಲ್ಲೇ ಹೇಳ್ಬೋದಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೆ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿ ಇವತ್ತಿನವರೆಗೆ 1 ರೂಪಾಯಿನೂ ಅವರಿಗೆ ಸೇರುವಂತೆ ಮಾಡಿರುವಂಥದ್ದು ನೀತಿಗಳು ಹೇಳೋದು. ಬದಲಾವಣೆ ಮಾಡೋದು ಅವಶ್ಯಕತೆ ಇತ್ತ ಬಿಜೆಪಿ ಸ್ಟ್ಯಾಂಡ್ ಅಲ್ಲ. ಅದರ ಸ್ಟ್ಯಾಂಡ್ ಏನು ಅಂತಂದ್ರೆ ಜಿ ರಾಮ್ಜಿ ಅನ್ನೋದು ಏನು ಅನ್ನೋದನ್ನ ಅವ್ರನ್ನ ತಿಳ್ಕೊಳ್ಬೇಕು. ಈಗ ಒಂದು ಸಮಯ ಮನ್ರೇಗಾ ಏನಾಗಿತ್ತು? ಸೇಮ್ ಕೆಲಸ ಸೇಮ್ ಇದೆಯಲ್ಲ, ಹೆಸರು ಬದಲಾವಣೆ ಆದ್ರೆ ನಿಮ್ಗೆ ನೀವು ಬದಲಾವಣೆ ಮಾಡಿರೋ ಬೇಕಾದಷ್ಟೇ. ರಾಜ್ಯದ 40% ದುಡ್ಡು ಕೊಡ್ತೀವಿ, ರಾಜ್ಯದ ಮೌಲ್ಯಗಳನ್ನು ಕೇಳಿಲ್ಲ, ಅಭಿಪ್ರಾಯ ಕೇಳಿಲ್ಲ, ಹೆಸರು ಬದಲಾವಣೆ ಮಾತ್ರ ಸಾಧನೆ. ನಾನು ಬಟ್ ಕರ್ನಾಟಕವನ್ನೇ ಕೇಳಬೇಕಂತಿಲ್ಲ. ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳ ಒಡೆಯ. ಅವರು ಕೋಳಿ ಕೇಳಿ ಮಸಾಲೆ ಅರಿಯುವಂಥದ್ದಲ್ಲ. ಎಷ್ಟು % ನೀವು ಕೊಡ್ತೀರಿ, ಎಷ್ಟು % ನಾವು ಕೊಡ್ತೀವಿ. ಯಾರು ಯಾರ ಮನೆಯಿಂದ ತಂದುಕೊಡೋದಿಲ್ಲ. ಇದು ದೇಶದ ಜನರ ಹಣ. ಅದು ಸದ್ವಿನಿಯೋಗ ಆಗಬೇಕು. ಹೆಸರು ಬದಲಾವಣೆ ಏನು ಆಗಿದ್ರೆ ಏನೂ ಆಗೋದಿಲ್ಲ. ಆದರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ನಾವು ಯಾವ ರೀತಿ ಕೆಲಸ ಕೊಡಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು.